ಆಯ್ತಲ್ಲ ಬನ್ನಿ ನಾವೆಲ್ಲರೂ ಟೆರೆಸಲ್ಲಿ ಹೋಗಿ ಮಲ್ಕೊಳ್ಳೋಣ. ಅಲ್ಲಿ ಎಷ್ಟು ಸೊಳ್ಳೆಗಳ ಹತ್ರ ಕಚ್ಚಿಸ್ಕೋಬೇಕೋ ಏನೋ, ಎಲ್ಲ ಕರ್ಮ. ಅದಕ್ಕೆ ಬೇಡ, ಅದಕ್ಕೆ ನಮ್ಮ ರೂಮ್ ಹೇಗಿದ್ರು ದೊಡ್ಡದಾಗೇ ಇದೆಯಲ್ಲ, ಎಲ್ಲೂ ನಮ್ಮ ರೂಮ್ಗೆ ಬನ್ನಿ, ಅಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋಣ. ಅಯ್ಯೋ ಅದೆಲ್ಲ ಏನು ಬೇಡಮ್ಮ, ನಾವೆಲ್ಲ ಟೆರೇಸಲ್ಲೇ ಮಲ್ಕೋತೀವಿ. ಇನ್ನೇನು ಕರೆಂಟ್ ಬಂದ್ಬಿಡತ್ತೆ, ಏನು ತೊಂದರೆ ಇಲ್ಲ. ಅಮ್ಮ ಆಲ್ರೆಡಿ ಲೇಟ್ ಆಗಿದೆ, ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಎದ್ದು ಬಾ ನೀನು. ರೀ ಹೇಳ್ರಿ ಮೇಲೆ. ನಾನಂತೂ ಎಲ್ಲೂ ಬರಲ್ಲಪ್ಪ. ನಾನ್ ಟೆರೇಸ್ಗೆ ಹೋಗಿ ಮಲ್ಕೋತೀನಪ್ಪ. ಸರಿ ಬನ್ನಿ. ನೋಡಿ ಸರಿ ಇರು ಹರಿ, ನಾನು ಮಗುನ ಎತ್ಕೊಂಡ್ಬರ್ತೀನಿ. ಏನಾಯ್ತಮ್ಮ? ಏನಿಲ್ಲ ಕಣೆ, ನೀರು ಕುಡಿಯೋಕೆ ಹೋದೆ, ಲೋಟ ಬಿತ್ತು. ಕುಡು. ಯಾಕೆ ನಿದ್ದೆ ಬರ್ತಿಲ್ವಾ? ಮಾತ್ರೆ ಎಲ್ಲ ತಗೊಂಡಿದ್ಯಾ ತಾನೇ? ತಗೊಂಡಿದ್ದೀನಿ ಕಣೆ. ಅಕ್ಕ ನೆನಪಾಗ್ತಿದ್ದಾಳಮ್ಮ. ಹ್ಞೂ ಕಣೆ, ಪಾಪ ಏನು ಮಾಡ್ತಾ ಇದ್ದಾಳೋ ಏನೋ. ಏನ್ ಪ್ರಶ್ನೆ ಅಂತ ಕೇಳ್ತೀಯಮ್ಮ? ಸುಮ್ಮನೆ ಮಲ್ಗಿರ್ತಾಳೆ. ಅದು ಅಕ್ಕನ ರೂಮ್ ನೋಡಿದ್ಯಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಅವಳು ಗಂಡನ ಜೊತೆ ಆರಾಮಾಗಿ ಮಲ್ಗಿರ್ತಾಳೆ. ಗಂಡನ ಮನೆಯಲ್ಲಾದರೂ ಆರಾಮಾಗಿರ್ತಾಳೆ ಅನ್ನೋದೇ ಸಂತೋಷ ಕಣೆ. ನೋಡು, ನೀನ್ ಮತ್ತೆ ಹಳೆ ಕೆಸೆಟ್ ಹಾಕ್ಬೇಡ. ನಿನ್ ದೊಡ್ಡ ಮಗಳು ಆರಾಮಾಗಿ ಗಂಡನ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ನಂಗೆ ನಿದ್ದೆ ಬರ್ತಿದೆ, ನೀನ್ ಸುಮ್ಮನೆ ಮಲ್ಕೊ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ನೀವು ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ಳಿ, ನಾವಿಲ್ಲೇ ಚಾಪೆ ಮೇಲೆ ಮಲ್ಕೋತೀವಿ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಎಲ್ಲರೂ ಒಂದೇ ಮನೇಲಿ ಇರೋದೇ ಬೇಡ, ಸಪ್ರೇಟಾಗೇ ಇರಬೇಕು ಅಂತ ಡಿಮಾಂಡ್ ಮಾಡೋ ಸೊಸೆಯರಿರುವಾಗ ನೀನು ನೋಡಿದ್ರೆ ಎಲ್ಲರೂ ನಿನ್ನ ರೂಮಲ್ಲೇ ಮಲ್ಕೊಳ್ಳಿ ಅಂತಿದ್ಯಲ್ಲಮ್ಮ. ನಿಜಕ್ಕೂ ನಿನ್ನಂಥ ಸೊಸೆ ಸಿಕ್ಕಿರೋದು ನಮ್ಮ ಅದೃಷ್ಟನೇ. ಅದು ನಿಮ್ಮ ದೊಡ್ಡ ಗುಣ ಅತ್ತೆ. ನೀವು ಮಲ್ಕೊಳ್ಳಿ, ಆಗಲೇ ಲೇಟ್ ಆಗಿದೆ, ಮಲ್ಕೊಳ್ಳಿ ಅತ್ತೆ. ಬನ್ನಿ ಮಲ್ಕೊಳ್ಳಿ.
ಎಲ್ಲ ಈಸಿ ಇದೆಯಾ ದಿವ್ಯಾ? ಇಲ್ಲ ಅದಕ್ಕೆ ಸ್ವಲ್ಪ ಕಷ್ಟನೂ ಇದೆ. ದಿವ್ಯಾ, ನಿದ್ದೆ ಬರ್ತಿದ್ಯಾ? ಕಾಫಿ ಮಾಡ್ಕೊಂಬರ್ಲಾ? ಅಯ್ಯೋ ಬೇಡ ಅದಕ್ಕೆ, ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಮಲ್ಕೋತೀನಿ. ಪರವಾಗಿಲ್ಲ ಇರು, ಮಾಡ್ಕೊಂಬರ್ತೀನಿ. ಅಣ್ಣ ಮಲ್ಕೊಂಡ? ಕಳ್ಳ. ಮುಂದೆ ಒಂದು ಉಪಕರಿತು. ಥ್ಯಾಂಕ್ ಯು. ಒಂದಲ್ಲ ನೂರು ಕಣ್ಗಳೇನೆ ಬೇಕಿದೆ ನಿನ್ನ ಕಣ್ತುಂಬಿಕೊಳ್ಳಲು. ಒಂದಲ್ಲ ನೂರು ಕೈಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು.